ನಮಸ್ತೆ ವೈಷ್ಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಉಪ್ಪಿಟ್ಟ ಅನ್ನೋರಿಗೆ ಈ ಉಪ್ಪಿಟ್ಟನ್ನ ಒಂದ್ಸರಿ ಟ್ರೈ ಮಾಡಿಕೊಡಿ. ಉಪ್ಪಿಟ್ಟೇ ಇಷ್ಟ ಇಲ್ಲ ಅನ್ನೋರು ಈ ಉಪ್ಪಿಟ್ಟನ್ನ ಇಷ್ಟಪಟ್ಟು ತಿಂತಾರೆ. ಮಸಾಲೆ ಅವರೆಕಾಳು ಉಪ್ಪಿಟ್ಟು. ಇವತ್ತು ನಾನು ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಲೋಟದಲ್ಲಿ ನಾನು 2 ಲೋಟ ಬನ್ಸಿ ರವೆ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಸಬ್ಸಿಗೆ ಸೊಪ್ಪು, ಅವರೆಕಾಯಿ, ಟೊಮೊಟೊ ಹಣ್ಣು, ಕ್ಯಾರೆಟು, ಬೀನಿಸು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟು ಐಟಮು ಮಾಡೋಣ. ಲೇಟ್ ಮಾಡದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ದೊಡ್ಡ ಅಗಲದ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಹಾಕೋಬೇಕು. ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಮಾಡ್ತಾನೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಆಗಬೇಕು. ಆಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ಸಾಲ್ಟ್ ಹಾಕಿದ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು, ಬ್ರೌನ್ ಆಗೋವರೆಗೂ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಣ್ಣಗೆ ಹಚ್ಕೊಂಡಿರೋ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿದ್ಮೇಲೆ ಅವರೆಕಾಯಿನ ತೊಳೆದಿಟ್ಕೊಂಡು ಅವರೆಕಾಯಿ ಹಾಕಿ ಚೆನ್ನಾಗಿ ಎಣ್ಣೆಲೆ ಎಲ್ಲವನ್ನು ಫ್ರೈ ಮಾಡಬೇಕು. ಅದು ಎಲ್ಲಿವರೆಗೂ ಫ್ರೈ ಆಗಬೇಕಂದ್ರೆ ಹಸಿ ವಾಸನೆ, ತರಕಾರಿಲಿರೋ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಅವರೆಕಾಯಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಎಲ್ಲವನ್ನು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಸಬ್ಸಿಗೆ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಮಾಡಬೇಕಾದ್ರೆ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನೀಗ ತೋರಿಸ್ತಿದ್ದೀನಲ್ಲ, ಈ ಲೋಟದಲ್ಲಿ 2 ಲೋಟ ಬನ್ಸಿ ರವೆ ತಗೊಂಡಿದ್ದೀನಿ. ಈಗ ನಾನು 4 ಲೋಟ ನೀರು ಹಾಕ್ತಾಯಿದ್ದೀನಿ. 4 ಲೋಟ ನೀರು ಹಾಕಿದ್ಮೇಲೆ ಎಲ್ಲವನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಚೆನ್ನಾಗಿ ಕುದಿಬೇಕಾದ್ರೆ ಫುಲ್ ಸಣ್ಣ ಊರಲ್ಲಿ ಇಟ್ಕೊಂಡು ಸ್ಟವ್ನ, ಆಗ ನಾವು ತಗೊಂಡಿರೋ ಬನ್ಸಿ ರವೆನ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕು. ನಾನು ತಗೊಂಡಿರೋದು ಇದು ಬನ್ಸಿ ರವೆ, ಇದ್ರೂ ಹುರಿಯೋ ಅವಶ್ಯಕತೆಯೇ ಇರಲ್ಲ. ಅದೇ ಮೊದಲೇ ಹುರಿದಿರುತ್ತೆ, ಅದಕ್ಕೋಸ್ಕರ ನಾನು ಹುರಿಯೋದನ್ನ ತೋರಿಸ್ತಿಲ್ಲ. ನಿಮಗೆ ಹುರಿದೇ ಹಾಕೋಬೇಕಂತಿದ್ರೆ ಹುರಿದು ನೀವು ಹಾಕೋಬೋದು, ಆದರೆ ನಾನು ಹುರಿಯಲ್ಲ ರವೆನ. ಆದರೂ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಬನ್ಸಿ ರವೆಲಿ ಟ್ರೈ ಮಾಡಿ. ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು. ನಾನು ತೊಗೊಂಡಿರೋದು ಭಾಗ್ಯಲಕ್ಷ್ಮಿ ಬನ್ಸಿ ರವೆ ಪ್ಯಾಕೆಟ್, ಅದೇ ಹುರಿದಿರೋದು, ಅದಕ್ಕೆ ನಾನು ರವೆನ ಹುರಿಯೋಕ್ಕೆ ಹೋಗಲ್ಲ. ಈ ರವೆ ಯೂಸ್ ಮಾಡೋದ್ರಿಂದ ಉಪ್ಪಿಟ್ಟು ತುಂಬ ಉದ್ರುದ್ರಾಗಿ ಬರುತ್ತೆ, ಅದಕ್ಕೆ ಈ ರವೆ ಪ್ಯಾಕೆಟ್ ಯೂಸ್ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ಚೆನ್ನಾಗಿ ತಿರುಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿಗೆ ಬಂದಾಗ ನಮಗೆ ಎಷ್ಟು ತುಪ್ಪ ಬೇಕೋ ಮೇಲೆ ಅಷ್ಟು ತುಪ್ಪ ಹಾಕ್ಕೊಂಡ್ರೆ ಉಪ್ಪಿಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ತುಪ್ಪ ಹಾಕ್ಕೊಂಡು ಟ್ರೈ ಮಾಡಿ. ತುಪ್ಪ ಎಲ್ಲ ಹಾಕಿದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಮುಚ್ಚಿಡಬೇಕು. 5 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡಿದ್ರೆ ಉದ್ರುದ್ರಾಗಿರೋ ಘಮ ಘಮ ಅಂತಿರೋ ಬಿಸಿ ಬಿಸಿ ಉಪ್ಪಿಟ್ಟು ಸವಿಯಲು ಸಿದ್ಧ. ಈ ಉಪ್ಪಿಟ್ಟನ್ನ ನೀವು ಮೊಸರು ಜೊತೆಗಾರು ತಿನ್ಬೋದು ಅಥವಾ ಹಾಗೇನಾದ್ರು ತಿನ್ಬೋದು. ಒಬ್ಬೊಬ್ಬರು ಉಪ್ಪಿಟ್ಟನ್ನ ಮೊಸರು ಜೊತೆ ತಿನ್ನೋಕ್ಕೆ ಇಷ್ಟಪಡ್ತಾರೆ, ಆದರೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟನ್ನ ಹಾಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆಗೆ ಈಗ ನಾನು ಸೈಡಲ್ಲಿ ಸೌತೆಕಾಯಿ ಇಡ್ತಿದ್ದೀನಿ. ಸೌತೆಕಾಯಿ ಡೈಜೆಷನ್ಗೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಮಿಸ್ ಮಾಡದೆ ನೀವು ಡೈಲಿ ಒಂದೊಂದು ಸೌತೆಕಾಯಿನ ತಿನ್ನಿ. ಡೈಜೆಷನ್ಗೂ ಒಳ್ಳೆಯದು, ಎನರ್ಜಿ ಬೂಸ್ಟರು ಹೌದು. ಬೇಗ ಬಾಯಾರಿಕೆ ಆಗಲ್ಲ ಸೌತೆಕಾಯಿ ತಿನ್ನೋದ್ರಿಂದ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.